RBI ಹೊಸ ನಿಯಮಾವಳಿಯಿಂದ ಸಾಲಗಾರರಿಗೆ ಎಲ್ಲೋ ಒಂದು ಕಡೆ ಲಾಭ ಅಂತ ಹೇಳ್ಬೋದು. ಸಾಲಗಾರರಿಗೆ ಕಿರುಕುಳದಿಂದ ರಕ್ಷಣೆ ಸಿಕ್ಕಿದಂತಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಜುಲೈಯಿಂದ ಜಾರಿಗೆ ಬರುತ್ತೆ. ಜುಲೈಯಿಂದ ಎಲ್ಲರೂ ಕೂಡ ಇದನ್ನು ಪಾಲಿಸಬಹುದು. ಗೌಪ್ಯತೆ ಹಕ್ಕು ಬಲಪಡಿಸೋದು, ಕಾನೂನುಬದ್ಧ ಗೌರವಯುತ ವಸೂಲಿ ಪ್ರಕ್ರಿಯೆ. ಇತ್ತೀಚಿನ ವರ್ಷಗಳಲ್ಲಿ ರಿಕವರಿ ಏಜೆಂಟರಿಂದ ಈ ಒಂದು ಕಿರುಕುಳ ಅನ್ನೋದು ಹೆಚ್ಚಳ ಆಗ್ತಾ ಇದೆ. ಸಾಲ ವಸೂಲಿಯಲ್ಲಿ ಮಾನವೀಯತೆ ತರೋದಕ್ಕೆ ಈಗ RBI ಉದ್ದೇಶಿಸಿದೆ. ಜುಲೈ 1ರಿಂದ ಈ ಒಂದು ವಿಚಾರ ಜಾರಿಗೆ ಬರುತ್ತೆ. ಹೊಸ ಕಾನೂನು ಪ್ರಕ್ರಿಯೆ ರಿಕವರಿ ಏಜೆಂಟರ ಅಟ್ಟಹಾಸಕ್ಕೆ ಒಂದು ಬ್ರೇಕ್ ಹಾಕೋದಕ್ಕೆ RBI ನಿರ್ಧಾರ ಮಾಡ್ಕೊಂಡಿದೆ. ಸಾಲಗಾರರ ಹಕ್ಕುಗಳಿಗೆ ರಕ್ಷಣೆ ಸಿಕ್ಕಿದಂತಾಗಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಶಿಸ್ತಿನ ಬದಲಾವಣೆ ಆಗಿದೆ. ಸಾಮಾನ್ಯ ಜನರಿಗೆ ದೊಡ್ಡ ಮಟ್ಟದ ರಿಲೀಫ್ ನೀಡತಕ್ಕಂಥ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಜುಲೈಯಿಂದ ಎಲ್ಲರೂ ಕೂಡ ರಿಲೀಫ್ ಆಗ್ಬೋದು. ಆದರೆ ನಾವು ಇಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದರೆ, ರಿಕವರಿ ಏಜೆಂಟ್ಗಳು ಹೇಗೇ ಇರಲಿ, ಆದರೆ ನೀವು ತೆಗೆದುಕೊಳ್ಳುವಂಥವರು ಹುಷಾರಾಗಿ ತಗೋಬೇಕಾಗತ್ತೆ. ಯಾತಕ್ಕೋಸ್ಕರ ಸಾಲ ಮಾಡ್ತೀರಿ, ಯಾತಕ್ಕೋಸ್ಕರ ಸಾಲ ಮಾಡ್ತೀರಿ ಅನ್ನೋದು ಮುಖ್ಯ. ಈಗ ಬನಶಂಕರಿಯಿಂದ ಲೋಕೇಶ್ ಅವರು ಕರೆ ಮಾಡಿದ್ದಾರೆ. ಲೋಕೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ನೀವು ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸಿಕ್ಕಾಕೊಂಡಿದ್ದೀರಾ ಹೇಗೆ ಅಂತ? ಲೋಕೇಶ್ ಅವರೇ ಕೇಳಿಸ್ತಿದ್ಯಾ? ಕೇಳಿಸ್ತು, ಹೇಳಿ ಸರ್. ಲೋನ್ ಏನಾದ್ರು ತಗೊಂಡಿದ್ದೀರಾ? ಸರ್, ಇದು ಪರ್ಸನಲ್ ಲೋನ್ ತಗೊಂಡಿದ್ದೆ ಮೊಬೈಲಲ್ಲಿ. ಆ್ಯಪ್ಗಳೆಲ್ಲ? ಹೌದೌದು ಸರ್. ಹೇಗೆ ತಗೊಳ್ಳೋದು? ಅದು ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಆಪು. ಡೌನ್ಲೋಡ್ ಮಾಡ್ಕೊಂಡು ನಮ್ದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕು. ಕೊಟ್ಟಾಗ ನಮ್ದು ಡೀಟೇಲ್ ಎಲ್ಲ ಕೇಳ್ತಾರೆ, ವರ್ಕ್ ಮಾಡೋದೇನು ಏನು ಅಂತ ಎಲ್ಲ ಕೇಳ್ತಾರೆ. ಇದೆಲ್ಲ ಕೇಳಿದ್ಮೇಲೆ ನಮ್ದು ಎಲ್ಲ ಡೀಟೇಲ್ ತಗೊಂಡಿದ್ದೇನೆ, ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಆಗುತ್ತಲ್ಲ ಸ್ವಲ್ಪ ಆದ್ಮೇಲೆ ಬರುತ್ತೆ. ರಿಜೆಕ್ಟ್ ಆಗುತ್ತಿಲ್ಲ ಅಂದ್ರೆ ಅಮೌಂಟ್ ಎಷ್ಟು ಅಂತ ಬರುತ್ತೆ. ಫಸ್ಟ್ 2,000 3,000 ಹಂಗ್ ಕೊಡ್ತಾರೆ. ಅದು ತೀರ್ಸಾದ್ಮೇಲೆ ಮತ್ತೆ 5,000 ಕೊಡ್ತಾರೆ. ತೀರ್ಸ್ಕೊಂಡು ಹೋದವನ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಆದ್ರೆ ಸರ್, 1,000 ರೂಪಾಯಿಗೆ 400 ರೂಪಾಯಿ ಬಡ್ಡಿನೇ ಇಟ್ಕೊಂತಾರೆ. ಪ್ರೊಸೆಸಿಂಗ್ ಫೀಸ್ 1,000 ರೂಪಾಯಿಗೆ 400 ರೂಪಾಯಿ? ಹೌದು ಸರ್. ಅಂದ್ರೆ ನಿಮಗೆ ಸಿಗೋದು 600 ರೂಪಾಯಿ. ನಿಮಗೆ ಸಿಗೋದು 600 ರೂಪಾಯಿ. 600 ರೂಪಾಯಿ. 10,000 ಸ್ಯಾಂಕ್ಷನ್ ಆದ್ರೆ ಬರೋದೇ 6,000, 4,000 ಇಟ್ಕೊಂತಾರೆ ಮೊದ್ಲೇನೆ. ಅದು ಒಂದು ವಾರ ಟೈಮ್ ಅಷ್ಟೇ. ಒಂದು ವಾರಕ್ಕೆ 4,000? ಹೌದು ಸರ್. ಯಾವ ರೀತಿಯ ಬಡ್ಡಿ ಇದು? ಅದೇ ಪ್ರೊಸೆಸಿಂಗ್ ಫೀಸ್ ಅಂತ ತಗೋತಾರೆ ಅಷ್ಟೇ, ಎಲ್ಲ ಟೋಟಲ್ ಸೇರಿ. ಮತ್ತೆ ನಿಮ್ಮ ಸ್ನೇಹಿತರ ಕಾಂಟ್ಯಾಕ್ಟ್ ನಂಬರು ಮತ್ತೆ ಕುಟುಂಬಸ್ಥರ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಹೇಗೆ ಸಿಗುತ್ತೆ ಅವರಿಗೆ? ಅದೆಲ್ಲ ಮೊದ್ಲು ಎತ್ಕೊಬಿಡ್ತಾರೆ ಸರ್. ನಿಮ್ಮನ್ನೇ ಕೇಳಿ ಇಸ್ಕೊಳ್ತಾರಾ? ಹೌದು ಸರ್. ಇಲ್ಲ, ಈಸ್ಕೊಳಲ್ಲ. ಮೊದ್ಲು ಒಬ್ರು ರೆಫರೆನ್ಸ್ ನಂಬರ್ 4 ಜನ ಕೇಳ್ತಾರೆ. ಇಬ್ರು ನಂಬರ್ ಅವ್ರು ತಗೋತಾರೆ. ತಗೊಂಡಿದ್ದೇನೆ ಮೊದ್ಲು ನಂಬರ್ ಸೇವ್ ಮಾಡಿ ಮಡಿಕೊಂಡಿರ್ತಾರೆ. ಈಗ ನಾವು ಅಕಸ್ಮಾತ್ ಕಟ್ಟೋದು ಲೇಟ್ ಮಾಡಿದ್ರೆ ಆಗ ಅದು ನಾವು ಕಟ್ಟೋದು ಅಕಸ್ಮಾತ್ ಲಾಸ್ಟ್ ಟೈಮ್ ಕೊಟ್ಟಿರ್ತಾರೆ, ಡೇಟ್ ಕೊಟ್ಟಿರ್ತಾರಲ್ಲ, ಡೇಟ್ ಹಾಕ್ಬಿಡ್ಬೇಕು ದುಡ್ಡು. ಇಲ್ಲಾಂದ್ರೆ ವಾಟ್ಸ್ಆಪ್ ಅಲ್ಲಿ ಫಸ್ಟ್ ಮೆಸೇಜ್ ಮಾಡ್ತಾರೆ, ದುಡ್ಡು ಹಿಂಗ್ ತಗೊಂಡಿರ ಕಟ್ಟಿ ಅಂತ. ಫಸ್ಟ್ ಮೆಸೇಜ್ ಆ ತರ ಬರುತ್ತಾ? ಹೌದು. ಬೆಳಿಗ್ಗೆ ಮಾರ್ನಿಂಗ್ ಏನೇ ಅವತ್ತು ಲಾಸ್ಟ್ ಡೇಟ್ ಇರುತ್ತಲ್ಲ, ಅವತ್ತು ಮಾರ್ನಿಂಗ್ ಏನ್ ಎದ್ದ ತಕ್ಷಣ ಮೆಸೇಜ್ ಬರ್ತದೆ. ಫಸ್ಟ್ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. 8 ಗಂಟೆಗೆ? 8 ಗಂಟೆಗೆ ಬೆಳಿಗ್ಗೆ ಬರ್ತದೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್. ವಾಟ್ಸ್ಆಪ್ ಕಾಲ್ಗಳು ಮಾಡೋದು ಜಾಸ್ತಿ. ಆಮೇಲೆ ಕಟ್ಟೋದು ನಾವು ರಿಸೀವ್ ಮಾಡಿದ್ರೆ ಮೆಸೇಜ್ ಹಾಕ್ತಾರೆ, ನಿಮ್ ಕಾಂಟ್ಯಾಕ್ಟ್ ನಂಬರ್ಗೆಲ್ಲ ಈಗ ಮೆಸೇಜ್ ಮಾಡ್ತೀವಿ, ಫೋನ್ ಮಾಡ್ತೀವಿ, ಇನ್ ಕಂಡ್ರೆ ಕಟ್ಟು, 10 ನಿಮಿಷ ಟೈಮ್ ಕೊಡ್ತೀವಿ, 20 ನಿಮಿಷ ಟೈಮ್ ಕೊಡ್ತೀವಿ ಅಂತ. ಅದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಆಗ ನಮ್ದು ಫೋಟೋ ಎಡಿಟ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ. ಫೋಟೋ ಎಡಿಟ್ ಮಾಡಿ ಬ್ಲಾಕ್ ಮೇಲ್ ಮಾಡೋದು. ಇದನ್ನ ಎಲ್ಲರಿಗೂ ಕಳಿಸ್ತೀನಿ ಅಂತನಾ? ಯಾರು ಕಳಿಸ್ತೀವಿ ದುಡ್ಡು ಹಾಕಿ ಅಂತ. ನಾನ್ ಲಾಸ್ಟ್ ಟೈಮ್ ಒಂದ್ಸತಿ 5,000 ತಗೋಬಿಟ್ಟಿದ್ದೆ, ಕಟ್ಟಿದ್ರೆ ಲೇಟ್ ಆಗೋಯ್ತು. ಅವಾಗ ಲೇಟ್ ಮಾಡಿದ್ಕೆ ಹಂಗ್ ಕಳ್ಸಿದ್ರು, ಆಮೇಲೆ ಕಟ್ಬಿಟ್ಟೆ. ನೀವು ಭಯ ಬಿದ್ದು ಬೇಗ ಕಟ್ತೀರಿ ಅಂತ? ಹೌದು ಸರ್. ಹೌದು ಸರ್. ಅದೇ ತುಂಬಾ ಟಾರ್ಚರ್. ಇದು ಮಾನಸಿಕ ಹಿಂಸೆ ಅಂದ್ರೆ ನಿದ್ದೆನೇ ಕೊಡಲ್ಲ ಅನ್ಸುತ್ತೆ, ಹಂಗ್ ಮಾಡ್ಬಿಡ್ತಾರೆ, ಭಯ ಪಡಿಸ್ಬಿಡ್ತಾರೆ. ಇದು ಸರ್ಕಾರದವ್ರು ಸ್ವಲ್ಪ ಮುಂದೆ ಬಂದಿಂತೀವಿ ಎಲ್ಲ ಸ್ವಲ್ಪ ನಿಲ್ಸಿದ್ರೆ ಒಳ್ಳೇದ್ ಅನ್ಸುತ್ತೆ ಜನಗಳು, ಸಾಮಾನ್ಯ ಜನಗಳಿಗೆ. ಏನೋ ಗೊತ್ತಿಲ್ಲ ತಗೋಬಿಡ್ತೀವಿ, ಈ ತರ ಅಂತ ಗೊತ್ತಿರಲ್ವಲ್ಲ, ತುಂಬಾ ಹಿಂಸೆ ಕೊಟ್ಬಿಡ್ತಾರೆ. ತಗೊಂಡಿಲ್ವಾ? ಅದೇ ತಗೊಂಡಿದ್ದೀನಿ, ಈಗ ಅದು ತಿರ್ಸ್ಬೇಕು. ಈಗ ಲಾಸ್ಟ್ ಡೇಟು ಶನಿವಾರ ಇದೆ. ಮತ್ತೆ ತಗೊಂಡ್ರಿ? ಹೌದು ಸರ್. ಇದೇ ಮಾಡ್ತೀವಿ, ಎಮರ್ಜೆನ್ಸಿ ಯಾವ್ದಿತ್ತು ಅಂತ ಅದೇ ಬಂದ್ಬಿಡ್ತು. ಇದನ್ನ ತೀರ್ಸ್ಬಿಡ್ಬೇಕು. ಇಲ್ಲ ಅಂದ್ರೆ ಶನಿವಾರ ಮಾರ್ನಿಂಗ್ 8 ಗಂಟೆಗೆ ಕಾಲ್ ಮಾಡ್ತಾರೆ ಮತ್ತೆ. ಇಲ್ಲಾಂದ್ರೆ ಮಾಮೂಲಿ ಇದೆ ಟಾರ್ಚರು. ಮತ್ತೆ ಫೋಟೋ ಕಳಿಸ್ತಾರೆ. ಆತರ ಎಲ್ಲ ಮಾಡ್ತಾರೆ. ಈಗ ಇದನ್ನ ಹೊರಗಡೆ ಬರೋದು ಹೆಂಗೆ ಸರ್? ನಾವು ತಗೊಂಡ್ಬಿಟ್ಟು ಅಕಸ್ಮಾತ್ ಕಟ್ಟಕ್ಕಾಗ್ದಿದ್ರೆ ಅವ್ರು ಬ್ಲಾಕ್ ಮೇಲೆ ಎದುರುಕೊಂಡು ಕಟ್ಟಬೇಕು, ಅಥವಾ ಕಡ್ದು ಏನಾರು ಆಟ ಆಡ್ಸಿದ್ರೆ ಮುಂದಕ್ಕೆ ನಮ್ಗೇನಾದ್ರು ತೊಂದರೆ ಆಗುತ್ತಾ? ಅಲ್ಲ, ಇವಾಗ ನೋಡಿ, ನಿಮಗೆ ಫೋಟೋ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅವರೇ ಎಡಿಟ್ ಮಾಡಿ ಕಳಿಸ್ತಾರೆ ನೋಡಿ. ಹೌದೌದು. ನಿಮಗೆ ಫೋಟೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗಲ್ಲ,
ಇವಾಗ ಬಂದಿದೆ, ನಾವೇ ಎಡಿಟ್ ಮಾಡ್ಕೊಡ್ತೀವಿ ಅಂತ. ಅವಾಗ ನೀವು ಒಳ್ಳೆ ಒಳ್ಳೆ ಫೋಟೋಗಳು ಕಳಿಸ್ಬೇಕು, ಇದನ್ನ ಈ ರೀತಿ ಎಡಿಟ್ ಮಾಡಿ ಕಳಿಸಿ ಅಂತ. ಹಂಗೆ ಮಾಡ್ತೀನಿ ಸರ್. ಅಲ್ವಾ? ಫಸ್ಟ್ ಏನ್ ಗೊತ್ತಾ, ನಾನು ಹೇಳೋದೇನಂತ ಹೇಳಿದ್ರೆ, ನಿಮಗೆ ಆತರ ಏನಾದರೂ ಸಾಲ ಬಂದ್ರೆ ಅದು ಯಾವುದು ನೆಟ್ಟಿಗಿದೆ ಬ್ಯಾಂಕ್ಗಳು, ಅದನ್ನ ನೋಡಿ ಅಲ್ಲಿಂದ ಪರ್ಸನಲ್ ಲೋನು ಅಥವಾ ಏನಾದರೂ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಇವತ್ತು 5,000 ತಗೊಂಡ್ರಿ, ನಾಳೆ 10,000 ತಗೊಳ್ತೀರಾ, ನಾಡಿದ್ದು 1 ಲಕ್ಷ ತಗೊಳ್ತೀರಾ, ಏನೋ ಒಂದು ಕೆಲಸದಲ್ಲಿ ಅಡಚಣೆ ಆಯ್ತು, ಏನೋ ಒಂದು ಸಂಬಳ ಬಂದಿರಲ್ಲ, ಅಥವಾ ಆ ರೀತಿ ಇದ್ದಾಗ ನೀವು ಈ ತರ ಕಿರುಕುಳ ಕೊಟ್ಟಾಗ ಏನ್ ಮಾಡ್ತೀರಿ ತಾವು? ಇವಾಗ ಬೈ ಚಾನ್ಸ್ ಇವಾಗ ಶನಿವಾರ ನೀವು ಕಟ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಒಂದು ಮೆಸೇಜ್ ಬರುತ್ತೆ, ಅದಾದ ನಂತರ ಎಲ್ಲರಿಗೂ ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ, ನಂತರ ನಿಮ್ದು ಒಂದು ಫೋಟೋ ತೆಗೆದು ಅವರು ಕಳಿಸ್ತಾರೆ, ಈ ಫೋಟೋನ ಎಲ್ಲ ಕಡೆ ಹಾಕ್ತಿವಿ ಅಂತ. ಅಲ್ಲಿಗೆ ಅದು ಸೀಮಿತವಾದ್ರೆ ಓಕೆ. ಇವಾಗ ನೀವು ಮತ್ತೆ ಶನಿವಾರ ಕಟ್ಟಿಲ್ಲ, ಭಾನುವಾರ ಕಟ್ಟಿಲ್ಲ, ಸೋಮವಾರ ಕಟ್ಟಿಲ್ಲ, ಸೋಮವಾರ ಸಂಜೆ ಏನ್ ಮಾಡ್ತಾರೆ, ಅವರು ಒಂದು 4 ಜನ ನಂಬರ್ ತಗೊಂಡಿರ್ತಾರಲ್ಲ ಅವ್ರಿಗೆಲ್ಲ ಕಳಿಸ್ತಾರೆ. ಅದಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇವಾಗ ಎಲ್ಲರಿಗೂ ಗೊತ್ತು, ಎಲ್ಲ AI ಮಾಡಿ ಏನ್ ಬೇಕಾದ್ರೆ ಮಾಡ್ತಾರೆ ಅಂತ. ಓಕೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಭಯ ಬೀಳೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು ಲೋನ್ ತಗೊಳ್ಳೋದಾದ್ರು ಅಥವಾ ಸಾಲ ತಗೊಳ್ಳೋದಾದ್ರು ಯಾತಕ್ಕೋಸ್ಕರ ತಗೊಳ್ತೀರಿ? ಇವಾಗ 5 ರೂಪಾಯಿ ತಗೊಂಡ್ರೆ ಅದರಿಂದ 10 ರೂಪಾಯಿ ಹೇಗೆ ಮಾಡ್ಕೋಬಹುದು, ಇದನ್ನ ಈ ಧೈರ್ಯ ನಿಮಗಿದ್ರೆ ಮಾತ್ರ ಲೋನ್ ತಗೋಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಸಾಲದ ಸುಳಿಗೆ ಒಂದು ಸಲ ಬಿದ್ರೆ ಇದೆಯಲ್ಲ, ನಿಮ್ಮನ್ನ ಮುಳುಗಿಸ್ಬಿಡುತ್ತೆ. ಸಾಲ ನಮಗೆ ಬೇಡ ಅಂತ ನಾವು ಯಾವತ್ತೂ ಹಿಂದೆ ಟಾಕಲ್ಲ. ಸಾಲ ಕೊಡೋರಿದ್ರೆ 100% ನಾವು ತಗೊಳ್ತೀವಿ. ಗೊತ್ತಿಲ್ಲ ಮಾಡ್ಬಿಟ್ಟಿದೀವಿ. ಅವತ್ತು ಏನೋ ಎಮರ್ಜೆನ್ಸಿಗೆ ಬರ್ತಾಯ್ತು, ಆಪಲ್ ಬರ್ತಾ ಇರ್ತದೆ ಮೆಸೇಜ್, ಅದು ನಾನ್ ಡೌನ್ಲೋಡ್ ಮಾಡ್ಕೊಂಡು ಅದ ತಗೊಂಡ್ಬಿಟ್ಟೆ. ಈಗ ಅದರಿಂದ ಹೊರಗಡೆ ಬರೋದು ಹೆಂಗ್ ಸರ್? ಈಗ ಅಕಸ್ಮಾತ್ ಕಟ್ಟಕ್ ಆಗಲ್ಲ ಅನ್ಕೊಳ್ಳಿ, ಈಗ ನಾವು ಮುಂದಕ್ಕೆ ಏನೋ ತೊಂದರೆ ಆಗುತ್ತೆ ಅದರಿಂದ ನಮ್ಗೆ ಲೋನ್ ಗಿನ್ ಮುಂದೆ ಹೋಗ್ಬೇಕಂದ್ರೆ? ಅಂದ್ರೆ ಈ ಸಣ್ಣ ಪುಟ್ಟ ಲೋನ್ಗಳಿಂದ ತೊಂದರೆ ಆಗುತ್ತೆ ಅಂತ ಹೇಳಲ್ಲ. ಅಂದ್ರೆ ಇವಾಗ ಸಿಬಿಲ್ ಸ್ಕೋರ್ ಡೌನ್ ಆಗುತ್ತೆ ಅಂತನಾ? ಹೌದೌದು ಸರ್. ಸಿಬಿಲ್ ಸ್ಕೋರ್ ಎಲ್ಲ ಡೌನ್ ಆಗೋದಕ್ಕೆ ಚಾನ್ಸ್ ಇಲ್ಲ ಈ ಮೈಕ್ರೋ ಫೈನಾನ್ಸ್ ಕೆಲವೊಂದು ಈ ಒಂದು ಆಪ್ ಗಳಿಂದ. ಓಕೆ, ಬಟ್ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಯ್ತಲ್ವಾ? ದಯವಿಟ್ಟು ಇಂಥ ಲೋನ್ಗಳನ್ನ ತಗೋಬೇಡಿ, ಭಾರಿ ಡೇಂಜರ್ ಇದು. ಏನಂತ ಹೇಳಿದ್ರೆ, ನಿಮ್ಮ ಎಲ್ಲಾ ವಿಚಾರಗಳನ್ನ ಕಲೆಕ್ಟ್ ಮಾಡ್ಕೊಳತ್ತೆ. ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಬರೀ ಫೋಟೋ ಅಲ್ಲ, ಬೇರೆ ಎಲ್ಲಾ ರೀತಿಯಲ್ಲೂ ಅವ್ರು ಮಾಡೋದಕ್ಕೂ ಏಸಲ್ಲ ಅವರು. ಹೌದು ಸರ್, ಹಂಗೆ ಆಗಿರೋದು. ಈಗ ನಮ್ಮ ಹುಡುಗನ ಒಬ್ಬನ ಹಂಗೆ ಮಾಡ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ಬ ತಗೋಬಿಟ್ಟಿದ. ಅವ್ನ್ ತಗೊಂಡೆ ಅವನು ಫ್ಯಾಮಿಲಿ ಗ್ರೂಪ್ಗೆ ಮತ್ತೆ ಅವರು ವಾಟ್ಸ್ಆಪ್ ಗ್ರೂಪ್ ಇರ್ತಾರ, ಎಲ್ಲ ಗ್ರೂಪ್ ಹಾಕ್ಬಿಟ್ಟಿದ್ರು. ಇವಾಗ ಏನಂತ ಹೇಳಿದ್ರೆ, ಇವಾಗ RBI ಒಂದು ಹೊಸ ರೂಲ್ಸ್ ಅನ್ನ ತಂದಿದೆ. ಇವಾಗ ಜುಲೈ 1ರಿಂದ ಅದು ಜಾರಿಗೆ ಬರ್ತಾ ಇದೆ. ಎಲ್ಲ ಸ್ಟ್ರಿಕ್ಟ್ ಆಗತ್ತೆ. ಈ ಒಂದು ಈ ಮೈಕ್ರೋ ಫೈನಾನ್ಸ್ ಹಾವಳಿ, ಡಿಜಿಟಲ್ ಬ್ಲಾಕ್ ಮೇಲ್ಗಳು ಮಾಡ್ತಾರಲ್ಲ, ಡಿಜಿಟಲ್ ಆಪ್ಗಳಿಂದ ಲೋನ್ ಸಿಗುತ್ತಲ್ಲ, ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಎಲ್ಲಾ ರೀತಿಯಲ್ಲೂ ಕೇಂದ್ರ ಸರ್ಕಾರ ಹಾಗೂ RBI ನಿರ್ಧಾರ ಮಾಡ್ಕೊಂಡಿದೆ. ಇನ್ನು ಮುಂದೆ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಆದ್ರೆ ನೀವು ಮಾತ್ರ ಹುಷಾರಾಗಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ನೀವು ಹುಷಾರಾಗಿರಿ, ದಯವಿಟ್ಟು ನೋಡ್ಕೊಂಡು ಮಾಡಿ. ಸರಿ ಸರ್. ಓಕೆ, ಇದು ಲೋನ್ ಕಟ್ಟಕ್ಕೆ ಈಗ ಅದು ಕಟ್ಟಕ್ಕಾಗದಿರೋ ಬೈ ಚಾನ್ಸ್ ಏನ್ ಮಾಡ್ಬೇಕು ಸರ್? ಕಟ್ಟಕ್ಕಾಗಿಲ್ಲ ಅಂದ್ರೆ ಕಟ್ಟಲೇಬೇಕು, ಕಟ್ಟಿಲ್ಲ ಅಂದ್ರೆ ಅವರು ಮತ್ತೆ ಇದ್ ಮಾಡ್ತಾರೆ. ಬಟ್ ನಿಮಗೆ ಧೈರ್ಯ ಇದ್ರೆ ಬಿಟ್ಬಿಡಿ, ಕಟ್ಟಲೇಬೇಡಿ. ನಿಮಗೆ ಧೈರ್ಯ ಇರಬೇಕು. ನೀನು 10 ಫೋಟೋ ಕಳಿಸಿದ್ರು ನಂಗೆ ಚಿಂತೆ ಇಲ್ಲ ಅಂತ ಧೈರ್ಯದಿಂದ ಮಾತಾಡಬೇಕು. ಆ ರೀತಿ ಇದ್ರೆ ಬಿಟ್ಬಿಡ್ತಾರೆ. ನೀವು ಭಯ ಬಿದ್ದು, ಅಯ್ಯೋ ಪ್ಲೀಸ್ ಸರ್ ಎಲ್ಗೂ ಕಳಿಸ್ಬೇಡಿ ಸರ್, ನನ್ ಮರ್ಯಾದೆ ಹೋಗುತ್ತೆ ಸರ್ ಅಂತ ನೀವು ಭಯ ಬಿದ್ರೆ ನಿಮ್ಮನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋವರೆಗೂ ಕಳಿಸ್ತಾರೆ. ಓಕೆ, ದಯವಿಟ್ಟು ಭಯ ಪಡಕ್ ಹೋಗ್ಬೇಡಿ. ಇನ್ನೊಂದು 10 ಫೋಟೋ ಕಳಿಸ್ತೀನಿ, ಅದನ್ನು ಎಡಿಟ್ ಮಾಡಿ ಕಳಿಸಿ ಅಂತ ಹೇಳಿ. ಸರಿನಾ? ಓಕೆ ಸರ್, ಥ್ಯಾಂಕ್ ಯು.